ಯುವತಿಯರ ಫೋಟೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದ ಆರೋಪಿ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರನ್ನು ಯುವತಿ ನೀಡಿರ್ತಾಳೆ. ಇದರ ಆಧಾರದ ಮೇಲೆ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಪೊಲೀಸರು ಬೆನ್ನು ಹತ್ತುತ್ತಾರೆ ಯಾರಿವನು ಅಂತ ಹೇಳಿ. ಅವನು ಗುರುದೀಪ್ ಸಿಂಗ್ ಅಂತ ಗೊತ್ತಾಗುತ್ತೆ, 26 ವರ್ಷ. ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಇವನೇನು ಓದ್ಕೊಂಡಿಲ್ಲ ಅಂತಲ್ಲ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಪದವೀಧರ ಇವನು ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ. ಆದರೆ ಮಾಡ್ತಾ ಇದ್ದಂಥ ಕೆಲಸ ಏನು ಅಂತಂದರೆ, ಈಗೇನು ಕೆಲಸ ಸಿಕ್ಕಿರಲಿಲ್ಲ ಅಂತ ಹೇಳ್ಬಿಟ್ಟು ಆಚೆ ಈಚೆ ಓಡಾಡುವಂಥ ಹೆಣ್ಮಕ್ಳ ಫೋಟೋ ಮತ್ತು ವಿಡಿಯೋವನ್ನು ಮಾಡಿಕೊಂಡು ಅದನ್ನು ಅಸಭ್ಯವಾಗಿ ಹಾಕಿ ಇನ್ಸ್ಟಾಗ್ರಾಮ್ಗಳಲ್ಲಿ ಅಪ್ಲೋಡ್ ಮಾಡೋದು, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ. ಒಬ್ಬ ಯುವತಿ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದರು, ದೂರನ್ನು ಕೊಟ್ಟಿದ್ದರು. ಅದರ ಆಧಾರದ ಮೇಲೆ ಸುಮೋಟೋ ಕೇಸ್ ಹಾಕ್ಕೊಂಡು ಇವನನ್ನು ಹುಡುಕಿ ಪತ್ತೆ ಹಚ್ಚಿದ್ದಾರೆ. ಇವನು KR ಪುರಂ ನಿವಾಸಿ ಅಂತ ಗೊತ್ತಾಗಿದೆ. ಸೊ ಗುರುದೀಪ್ ಸಿಂಗ್ ಅಂತೇಳಿ 26 ವರ್ಷ. ಎಲ್ಲ ಈ ಆಚೆಯಿಂದ ಬಂದಿರೋರೇ ಇಂಥ ನಮ್ಮ ರಾಜ್ಯದ ಕೆಟ್ಟ ಹೆಸರು ತರ್ತಾ ಇದ್ದಾರಪ್ಪ. ಇಲ್ಲಿರೋರಿಗಿಂತಲೂ ಹೆಚ್ಚಾಗಿ ಆಚೆಯಿಂದ ಬರುವಂಥವರೇ ಭಾಳ ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಅಸಭ್ಯವಾಗಿ ಪೋಸ್ಟ್ ಮಾಡ್ತಾ ಇದ್ದ ಇವನು. ಸೊ MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು ಇಂಥಲ್ಲೆಲ್ಲ ವೀಡಿಯೋಗಳನ್ನು ಮಾಡೋದಂತೆ, ಆ ವೀಡಿಯೋಗಳನ್ನು ಹಾಕೋದಂತೆ. ಏನು ಸೈಕೋನಾ ಏನು ಅಂತ ಇವನು. ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮಹಿಳೆಯರ ಖಾಸಗಿ ವೇಳೆಯಲ್ಲಿ ತಾವು ಓಡಾಡೋ ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಒಂದು ಅನುಮತಿ ಇಲ್ಲದೆ ಹಾಗೂ ಒಂದು ದುರಾದೇಶದಿಂದ ಅವರ ಚಿತ್ರಗಳು ಹಾಗೂ ವಿಡಿಯೋಗಳನ್ನ ಮಾಡಿಕೊಂಡು ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡುವ ಕುರಿತು ಜೂನ್ನಲ್ಲಿ ಒಂದು ಸ್ವಯಂ ಪ್ರೇರಿತ ದೂರು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಈ ದೂರಿನ ಆಧಾರದ ಮೇಲೆ ತನಿಖೆಯಲ್ಲಿ ಆರೋಪಿತನನ್ನು ಗುರುತಿಸಿ ನಿನ್ನೆ ದಸ್ತಗಿರಿ ಮಾಡಲಾಯಿತು. ತನಿಖೆ ಮುಂದುವರೆದಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನಿದೆ ಪ್ರಕರಣದ ಬಗ್ಗೆ ಡೀಟೇಲ್ಸ್? ಯಾರಿವನು, ಯಾವಾಗ ಇಲ್ಲಿಗೆ ಬಂದ, ಜೊತೆಗೆ ಯಾವಾಗಿಂದ ಇಂತಹ ದುರಭ್ಯಾಸವನ್ನು ಮಾಡಿಕೊಂಡ? ಏನು ಸೈಕೋನ, ಏನು ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇತ್ತ ಅವನಿಗೆ? ಏನು ಕತೆ? ಅರುಣ್, ಗುರುದೀಪ್ ಸಿಂಗ್ ಅಂತೇಳಿ ಈತ KR ಪುರಂ ವಾಸಿಯಾಗಿರುವಂಥದ್ದು. ಅಂದರೆ ಈತ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಒಂದು ಕೋರ್ಸ್ ಮಾಡ್ಕೊಂಡು ಕೆಲಸ ಹುಡುಕ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಈತ ಈ ಚಟಕ್ಕೆ ಕೂಡ ಬಿದ್ದಿರುವಂಥದ್ದು. ಅಂದರೆ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಬೇರೆ ಬೇರೆ ಕಡೆ ಆತ ಎಲ್ಲೆಲ್ಲ ಓಡಾಡ್ತಾನೆ. ಅಂತ ಐಫೈ ಏರಿಯಾಗಳಲ್ಲಿ ಓಡಾಡಿದಂಥ ವೇಳೆಯಲ್ಲಿ ಅದರಲ್ಲಿ ಯುವತಿಯರೆಲ್ಲಾದರೂ ಕಂಡು ಬಂದರೆ, ಅವರು ಏನಾದರೂ ಚೆನ್ನಾಗಿರೋರು ಕಂಡು ಬಂದರೆ ಅವರನ್ನು ವೀಡಿಯೋ ಮಾಡ್ಕೊಡುವಂಥದ್ದು. ವೀಡಿಯೋ ಮಾಡಿಕೊಂಡು ಆತನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅದಕ್ಕೆ ರೀಲ್ಸ್ ಥರ ಬೇರೆ ರೀತಿಯ ಸಾಂಗ್ಸು ಅಥವಾ ಮ್ಯೂಸಿಕ್ನ ಆಡ್ ಮಾಡಿ ಅದನ್ನು ಪೋಸ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ದ. ಕಳೆದ ಕೆಲವು ದಿನಗಳ ಹಿಂದೆ ಯುವತಿಯೊಬ್ಬರು ಅಚಾನಕ್ಕಾಗಿ ಆ ವಿಡಿಯೋ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ಅವ್ರದ್ದೇ ವಿಡಿಯೋ ಬರುತ್ತೆ. ಆ ವಿಡಿಯೋಗೆ ಅಶ್ಲೀಲವಾಗಿ ಕೆಲವೊಂದು ಸಾಂಗ್ಸ್ನೆಲ್ಲ ಹಾಕಿ ಆತ ಪೋಸ್ಟ್ ಮಾಡಿರುವಂಥದ್ದು ಕಂಡುಬರುತ್ತೆ. ಆ ನಂತರದಲ್ಲಿ ಆಕೆ ಬನಶಂಕರಿ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ಲು. ಆ ನಂತರದಲ್ಲಿ ಪೊಲೀಸರು ಕೂಡ ಈಗ ಇನ್ವೆಸ್ಟಿಗೇಷನ್ ಮಾಡಿ ಆ ಗುರುದೀಪ್ ಸಿಂಗ್ ಏನಿದ್ದಾನೆ ಆತನನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಸಾಕಷ್ಟು ಯುವತಿಯರ ವಿಡಿಯೋಗಳು ಆತನ ಅಕೌಂಟ್ನಲ್ಲಿ ಪತ್ತೆಯಾಗಿರುವಂಥದ್ದು. ಹಲವು ತಿಂಗಳಿಂದಲೂ ಕೂಡ ಆ ಯುವತಿಯರಿಗೆ ಗೊತ್ತಾಗದಂತೆ ವಿಡಿಯೋಗಳು ತೆಗೆದುಕೊಂಡ ನಂತರದಲ್ಲಿ ಆತನ ಅಕೌಂಟಲ್ಲಿ ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಅದಕ್ಕೆ ಬೇರೆ ರೀತಿಯ ಮ್ಯೂಸಿಕ್ಕು ಅಥವಾ ಸಾಂಗ್ಸ್ನ ಹಾಕಿ ಆತ ಪೋಸ್ಟ್ ಮಾಡಿ ಆ ರೀತಿಯಾಗಿ ವಿಚಿತ್ರವಾಗಿ ಆತ ಪೋಸ್ಟ್ ಮಾಡ್ತಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಮತ್ತೆ ಒಂದಷ್ಟು ವಿಡಿಯೋಗಳು ಕೂಡ ಇರುವಂಥದ್ದು. ಅವನ್ನೆಲ್ಲವನ್ನೂ ಕೂಡ ಈಗ ಪೊಲೀಸರು ಡಿಲೀಟ್ ಮಾಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಥರ ಮಾಡ್ತಿದ್ದ ಅಂದರೆ ಆತ ಒಂದು ರೀತಿಯಾಗಿ ಆ ರೀತಿಯಾಗಿ ಪೋಸ್ಟ್ ಮಾಡೋ ಮುಖಾಂತರ ಆತ ಒಂದು ರೀತಿಯ ಖುಷಿ ಪಡ್ತಿದ್ದ ಅನ್ನೋ ಮಾತನ್ನು ಕೂಡ ಈಗ ಪೊಲೀಸರು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ಆ KR ಪುರಂ ನಿವಾಸಿಯ ಏನು ಇರುವಂಥ ಗುರುದೀಪ್ ಸಿಂಗ್ ಏನಿದ್ದಾನೆ ಆತನ ಹಿನ್ನೆಲೆ ಏನು, ಯಾವಾಗ ಬೆಂಗಳೂರಿಗೆ ಬಂದ ಅನ್ನೋದನ್ನು ವಿಚಾರಣೆ ಮುಖಾಂತರ ತಿಳ್ಕೊಳ್ಬೇಕಾಗಿದೆ. ಸದ್ಯಕ್ಕೆ ಈಗ ಬನಶಂಕರಿ ಪೊಲೀಸರ ಆತನನ್ನು ವಶಕ್ಕೆ ಪಡೆದಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.